ವಾಕ್ಯ ಹೀಗೆ ಹೇಳುತ್ತದೆ, ಕೀರ್ತನೆ 107:20, ಆತನು ದೂತನೆಂಬುವಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಆಮೆನ್. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆತನ ವಾಕ್ಯವೆಂಬಂತೆ ದೂತನೆಂಬುವಂತೆ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ದೇವರು ವಾಕ್ಯವೆಂಬ ದೂತನನ್ನು ಕಳಿಸಿ ನಮ್ಮ ರೋಗಗಳನ್ನು ಗುಣಪಡಿಸಲು ಶಕ್ತನಾಗಿದ್ದಾನೆ. ವಾಕ್ಯವು ಹೇಳುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುವಂಥದ್ದಾಗಿದೆ ಪ್ರಿಯರೇ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯೆಶಾಯ 53:5 ಹೀಗೆ ಹೇಳುತ್ತದೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಚಚ್ಚಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ದೇವರ ಮಕ್ಕಳೇ, ದೇವರು ನಮ್ಮನ್ನು ಗುಣಪಡಿಸುವುದಕ್ಕಾಗಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತದೆ. ಅಷ್ಟೇ ಅಲ್ಲದ ಇನ್ನೊಂದು ವಾಕ್ಯ ಹೇಳುತ್ತದೆ, ಯಾಕೋಬ 5:15 ಹೀಗೆ ಹೇಳುತ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗಳನ್ನು ರಕ್ಷಿಸುವುದು, ಕರ್ತನು ಅವರನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಸ್ತೋತ್ರ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರೇ ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ ರಾಜ. ಓ ಯೇಸುವಿನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ದೇವರ ಆತ್ಮನೇ, ವಾಕ್ಯವೆಂಬ ದೂತನನ್ನು ಕಳಿಸಿ ಯಾರೆಲ್ಲ ಈ ಪ್ರಾರ್ಥನೆ ಕೇಳುತ್ತಾರೋ, ಓ ದೇವರೇ, ಪರಿಸ್ಥಿತಿ ಎಂಥದೇ ಆಗಿರಲಿ, ಸ್ಥಳ ಯಾವುದೇ ಇರಲಿ, ವಾಕ್ಯವೆಂಬ ದೂತನನ್ನು ಕಳಿಸಿ ವಾಕ್ಯ ಕೇಳುವಂಥ ಸಮಯದಲ್ಲಿ ದೇವರೇ, ಓ ಪ್ರಾರ್ಥನೆಯನ್ನು ಕೇಳುವಂಥ ಸಮಯದಲ್ಲಿ ಕರ್ತನೆ, ಅವರಲ್ಲಿ ಇರುವಂಥ ಎಲ್ಲ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಗುಣವಾಗಲಿ ಅಪ್ಪ. ಓ ದೇವರೇ, ನಮ್ಮ ಯೋಗ್ಯತೆ ಅಲ್ಲಪ್ಪ, ನಮ್ಮ ಪರಿಶುದ್ಧತೆ ಅಲ್ಲಪ್ಪ, ನಿನ್ನ ಪರಿಶುದ್ಧತೆ, ನಿನ್ನ ರಕ್ತ, ನಿನ್ನ ಶಕ್ತಿ ಕಾರ್ಯ ಮಾಡುವಂಥದ್ದಾಗಿದೆ. ನಿನ್ನ ವಾಕ್ಯ ಹೀಗೆ ಹೇಳುತ್ತದೆ ಅಪ್ಪ, ಓ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ, ನಿನ್ನ ಬಾಸುಂಡೆಗಳಿಂದ ನಮ್ಮ ರೋಗಗಳು ಗುಣವಾಗಲಿ ಅಪ್ಪ. ಓ ದೇವರೇ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗಳನ್ನು ಶುದ್ಧ ಮಾಡುತ್ತದೆ ಎಂಬುದಾಗಿ ಹೇಳಿದ ಹಾಗೆ, ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಾನು ನಂಬಿಕೆಯಿಂದ ಪ್ರಾರ್ಥಿಸ್ತೇನೆ ಅಪ್ಪ. ಓ ನಂಬಿಕೆಯಿಂದ ಪ್ರಾರ್ಥಿಸ್ತೇನೆ ಅಪ್ಪ. ಓ ಯೇಸುವಿನ ನಾಮದಲ್ಲಿ ಅವರನ್ನು ಗುಣಪಡಿಸು ಅಪ್ಪ. ಈ ಪ್ರಾರ್ಥನೆ ಕೇಳುವ ಪ್ರತಿ ಒಬ್ಬರನ್ನ ಪರಿಸ್ಥಿತಿಗಳು ಕರ್ತನೆ, ಯೇಸುವಿನ ನಾಮದಲ್ಲಿ ಸತ್ತಂತ ಪರಿಸ್ಥಿತಿ, ರೋಗವು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಅಪ್ಪ. ನಂಬಿಕೆಯು ಕರ್ತನೆ, ಪ್ರಾರ್ಥನೆಯು ಕರ್ತನೆ ಮನುಷ್ಯನನ್ನು ಶುದ್ಧೀಕರಿಸುತ್ತದೆ ದೇವರೇ. ವಾಕ್ಯದಲ್ಲಿ ಹೇಳಿದ ಹಾಗೆ ನಂಬಿಕೆಯ ಪ್ರಾರ್ಥನೆ ರೋಗಿಯನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ, ಪಾಪ ಕೂಡ ಪರಿಹಾರ ಆಗುತ್ತದೆ ಎಂಬುದಾಗಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳುವ ಪ್ರತಿ ಒಬ್ಬ ಮಕ್ಕಳ ರೋಗಗಳು ವಾಸಿಯಾಗಲಿ, ಅವರ ಬಲಹೀನತೆಗಳು ವಾಸಿಯಾಗಲಿ ಯೇಸುವಿನ ನಾಮದಲ್ಲಿ. ನೆತ್ತಿಯಿಂದ ಅಂಗಾಲ್ವರೆಗೂ ನೀನು ಬಲಪಡಿಸು, ನಿನ್ನ ವಾಕ್ಯವು ಕಳಿಸಿ ಗುಣಪಡಿಸು ಯೇಸುವಿನ ನಾಮದಲ್ಲಿ ಅಪ್ಪ. ಎಲ್ಲ ನಿನ್ನಿಂದ ಮಾತ್ರ. ನೀನು ನನ್ನಲ್ಲಿಯೂ, ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಳ್ಳುವುದಾದರೆ ನೀನು ಏನು ಹೇಳಿದರೂ ಅದು ಆಗುತ್ತೇನೆ ಎಂಬುದಾಗಿ ಹೇಳಿದ ಹಾಗೆ, ನಿನ್ನ ಕೃಪೆಯು ಕರ್ತನೆ ರೋಗವನ್ನು ಗುಣಪಡಿಸುವಂಥದ್ದಾಗಿದೆ. ವಾಕ್ಯ ಎಂಬ ದೂತನನ್ನು ಕಳಿಸಿ ರೋಗವನ್ನು ಗುಣಪಡಿಸುವಂಥದ್ದಾಗಿದೆ. ಏಸಪ್ಪ, ನೀನು ಮಾಡುವುದಕ್ಕಾಗಿ ಸ್ತೋತ್ರವಪ್ಪ. ನೀನು ಈ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ಸ್ತೋತ್ರಪ್ಪ. ಓ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ಈ ಪ್ರಾರ್ಥನೆ ಮಾಡುವಂತೆ ನೀನು ಮಾಡಿದ ಮಹಾಕೃಪೆಗಾಗಿ ಸ್ತೋತ್ರ. ತಂದೆಯಾದ ದೇವರೇ, ಪ್ರತಿ ಒಬ್ಬರನ್ನು ಗುಣಪಡಿಸು, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆ ಮನವಿ ಏನಾದರೆ ಕಮೆಂಟಲ್ಲಿ ತಿಳಿಸಿ, ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.